ನಮಸ್ಕಾರ ಸರ್. ನಮಸ್ತೆ. ಏನ್ ಸರ್, ಪೊಲೀಸರು ರೈಲ್ವೆ ಟ್ರ್ಯಾಕ್ ಮೇಲೆ ಏನೋ ಹುಡುಕ್ತಾ ಇದಾರೆ, ಅಲ್ಲೊಂದು ಯಾವ್ದೋ ಒಂದು ವ್ಯಕ್ತಿಯ ಹೆಣ ಬಿದ್ದಿದೆ. ಏನ್ ಸರ್ ಅದು? ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಗಡಿಭಾಗ ಉಪ್ಪಳ ಅಂತ ಹೇಳಿ, ಅಲ್ಲಿನ ರೈಲ್ವೆ ಟ್ರ್ಯಾಕ್ ಬಳಿ ಒಂದು ಬಿದ್ದಿರ್ತದೆ. ಸುಮಾರು 30-35 ವರ್ಷದ ಯುವಕಂದು. ಮೇಲೂ ಅಂಗಿ ಇರ್ಲಿಲ್ಲ, ದೇಹದ ಮೇಲೆ ಗಾಯಗಳಿತ್ತು. ಯಾರೋ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಹಾಗೆ ಪೊಲೀಸರು ಬಂದು ನೋಡುವಾಗ ಅವರು ಮೊದಲಿಗೆ ಸಂಶಯ ಪಡುವುದು ಏನಂತ ಹೇಳಿದ್ರೆ, ಇದು ಟ್ರೈನ್ ಇಂದ ಬಿದ್ದಿರ್ಬೇಕು, ಇಲ್ಲ ಇದ್ರೆ ಯಾವ್ದಾದ್ರು ಟ್ರೈನ್ ಹುಡ್ಕೊಂಡು ಹೋಗಿರ್ಬೇಕು ಅನ್ನುವಂತ ಸಂಶಯ ಪಡ್ತಾರೆ. ಮೃತದೇಹದ ಪ್ಯಾಂಟಿನ ಜೇಬನ್ನೆಲ್ಲ ತರಕಾಡಿದಾಗ ಅದರಲ್ಲಿ ಒಂದು ಸಿರಿಂಜ್ ಸಿಗುತ್ತೆ. ಆಗ ಗೊತ್ತಾಗುತ್ತೆ ಇವರಿಗೆ ಇದು ಡ್ರಗ್ಸ್ ಸೇವನೆಗೆ ಉಪಯೋಗಿಸುವಂತ ಸಿರಿಂಜು. ಇದು ಡ್ರಗ್ಸ್ ಸೇವನೆ ಮಾಡಿಕೊಂಡು ಆಯತಪ್ಪಿ ಬಿದ್ದಿರ್ಬೇಕು ಎನ್ನುವಂತ ಸಂಶಯವನ್ನು ವ್ಯಕ್ತಪಡಿಸಿಕೊಂಡು ಮಂಜೇಶ್ವರ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸ್ತಾರೆ. ಮತ್ತೆ ಅವರನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೊತ್ತಿಗೆ ಅದು ಐಡೆಂಟಿಫೈ ಆಗುತ್ತೆ, ಅದು ನೌಫಾಲ್ ಅಂತ ಹೇಳಿ ಒಬ್ಬ ಯುವಕ ಹೇಳಿ. ಈ ನೌಫಾಲ್ ನ ಹಿನ್ನೆಲೆಯನ್ನು ಗಮನಿಸಿದಾಗ ಆತ ಮಂಗಳೂರು ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಅಂತ ಹೇಳಿ, ಆತನ ಮೇಲೆ ಸುಮಾರು 23 ಕೇಸುಗಳು ದಾಖಲಾಗಿವೆ. ಮಂಗಳೂರು ನಗರ, ಗ್ರಾಮಾಂತರ, ಸುರತ್ಕಲ್, ಬರ್ಕೆ, ಅದರಲ್ಲಿ ಬಹುತೇಕ ಪ್ರಕರಣಗಳು ಮಾದಕ ದ್ರವ್ಯ ಸೇವನೆ ಪ್ರಕರಣಗಳು ಒಂದು, ಮತ್ತು ಮಾರಾಟ ಪ್ರಕರಣಗಳು, ಮತ್ತೆ 2 ಮರ್ಡರ್ ಕೇಸು. ಅದರಲ್ಲಿ 3 ಮಂದಿ ಡೆತ್ ಆಗಿದ್ದಾರೆ. ಮತ್ತೊಂದು ಜೈಲಲ್ಲಿ ಒಂದು 307 ಕೇಸ್ ಆಗಿದೆ, ಅಂದ್ರೆ ಕೊಲೆ ಯತ್ನ ಪ್ರಕರಣ ಆಗಿದೆ. ಸಮೀರ್ ಅಂತ ಒಬ್ಬನಿಗೆ ಅಟ್ಯಾಕ್ ಮಾಡಿದ್ದು. ಈ ರೀತಿಯ ಪ್ರಕರಣಗಳು ದಾಖಲಾಗಿವೆ. ಅವು ಇತ್ತೀಚೆಗೆ ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಹೊರಗೆ ಇದ್ದ ಇಂತಹ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸರಿಗೆ ಸಂಶಯ ಬರುವುದಂದ್ರೆ ಇವನನ್ನು ಕೊಲೆ ಮಾಡಿದ್ದಾರೆ ಎನ್ನುವಂತ ಸಂಶಯ ಬಂದಿರ್ತದೆ. ಆಗ ಡೆಡ್ ಬಾಡಿಯನ್ನು ಅವರು ಕಾಸರಗೋಡು ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ದಾರೆ. ಕಾಸರಗೋಡು ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಪರಿಶೀಲಿಸಿ ಇದು ಮರ್ಡರ್ ಆಗಿದೆ ಅಂತ ಹೇಳ್ತಾರೆ. ಅದರಿಂದಾಗಿ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಆಗಬೇಕಾಗಿದ್ದರಿಂದ ಆ ಡೆಡ್ ಬಾಡಿಯನ್ನು ಕಾಸರಗೋಡು ಜಿಲ್ಲಾಸ್ಪತ್ರೆಯಲ್ಲಿ ಫೋರೆನ್ಸಿಕ್ ಸ್ಪೆಷಲಿಸ್ಟ್ ವೈದ್ಯರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಬೆಂಗಳೂರಿಗೆ ತಂದು ಅಡ್ಯಾರ್ ಕಣ್ಣೂರಿನ ಮಸೀದಿಯಲ್ಲಿ ಸಿಹಿ ಪ್ರಾರ್ಥನೆ ಮಾಡಿ ಮತ್ತೆ ಅದರ ಶವವನ್ನ ಅಂತಿಮ ಸಂಸ್ಕಾರ ನಡೆಸಲಾಗಿದೆ. ಸರ್, ಈಗ ನೌಫಾಲ್ ಅಂದ್ರೆ ಯಾರು ಸರ್? ಇವನ್ ಹೇಗೆ ನಟೋರಿಯಸ್ ರೌಡಿ ಆಗ್ತಾನೆ? ಈ ನೌಫಾಲ್ ಯಾನೆ ತೊಪ್ಪಿ ನೌಫಾಲ್ ಅಂತ ಹೇಳಿ ಸುಮಾರು 34 ವರ್ಷ. ಇವ 2010ರಿಂದ ರೌಡಿಸಂ ಫೀಲ್ಡ್ ಅಲ್ಲಿ ಗುರುತಿಸಿಕೊಂಡವನು. ಯಾಕಂತ ಹೇಳಿದ್ರೆ 2010ರಲ್ಲಿ ಅಡ್ಯಾರ್ ಕಣ್ಣೂರು ಬಳಿ ಸಣ್ಣ ಪುಟ್ಟ ಎನ್ನುವ ಒಂದು ಮರ್ಡರ್ ಆಗುತ್ತೆ. ಆ ಮರ್ಡರ್ ಅಲ್ಲಿ ಈತ ಭಾಗಿಯಾಗ್ತಾನೆ. ಅದ ನಂತರ ಈತ ಜೈಲಿಂದ ಹೊರಗೆ ಬಂದ ಮೇಲೆ ಈತನದೇ ಒಂದು ತಂಡ ಕಟ್ಟಿಕೊಳ್ತಾನೆ. ಈತನ ತಂಡದೊಂದಿಗೆ ಕೆಲವರು ಇದ್ದಾರೆ. ಆಗ ಇಲ್ಲಿ ತಲ್ಲತ್ ಅಂತ ಒಬ್ಬ ಬಜಲ್ ಪರಿಸರದಲ್ಲಿ ಇದ್ದಾನೆ, ಆತನೊಂದಿಗೆ ಈತನ ಸಂಪರ್ಕಗಳು ಇರ್ತದೆ. ಇಂತಹ ಸಂದರ್ಭದಲ್ಲಿ ಇವರಿಗೆ ವಿರೋಧಿ ಗ್ಯಾಂಗ್ ಒಂದು ಇರ್ತದೆ. ಆ ಗ್ಯಾಂಗ್ ಪರಗಿಪೇಟೆಗೆ ಹೋಗ್ತದೆ ಅಂತೇಳಿ, ಜಿಯಾ ಅಂತ ಹೇಳಿ ಒಂದು ಪರಗಿಪೇಟೆಗೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಇವರು ತಂಡ ಕಟ್ಟಿಕೊಂಡು ಅಲ್ಲಿಗೆ ಹೋಗ್ತಾರೆ 2017ರಲ್ಲಿ. ಆ ಪರಗಿಪೇಟೆಯಲ್ಲಿ ಮಧ್ಯರಾತ್ರಿಯ ವೇಳೆ ಅವರ ಹೋಗ್ತಿದ್ದ ಕಾರನ್ನು ಇವರು ತಡೆದು ಅವರ ಮೇಲೆ ಭೀಕರವಾಗಿ ಹಲ್ಲೆ ಮಾಡ್ತಾರೆ. ಅದರಲ್ಲಿ ಕಣ್ಣೂರಿನ ಜಿಯಾ ಏನಿದ್ದಾನೆ ಅವನು ಸ್ಪಾಟ್ ಅಲ್ಲಿ ಡೆತ್ ಆಗ್ತಾನೆ. ಮತ್ತೊಬ್ಬನಿಗೆ ಗಂಭೀರವಾಗಿ ಗಾಯ ಆಗತ್ತೆ, ಮತ್ತೆ 3 ಮಂದಿಗೆ ಗಾಯ ಆಗತ್ತೆ. ಅದರಲ್ಲಿ ಆ ಸಂದರ್ಭದಲ್ಲಿ ಅದರ ಎದುರುಗಡೆಯೇ ಪೊಲೀಸ್ ಔಟ್ ಪೋಸ್ಟ್ ಇದೆ ಪರಂಗಿಪೇಟೆದ್ದು. ಅಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಓಡಿಕೊಂಡು ಬಂದು ಒಬ್ಬರನ್ನು ಹಿಡಿಯುವಲ್ಲಿ ಸಫಲರಾಗ್ತಾರೆ. ತದನಂತರ ಅದು ಗ್ಯಾಂಗ್ ವಾರಿಗೆ ಸಂಬಂಧಪಟ್ಟ ಗಲಾಟೆ ಅಂತ ಆಗ್ತದೆ. ಅದರಲ್ಲಿ ಈ ನೌಫಾಲ್ ಪ್ರಮುಖ ಆರೋಪಿ ಆಗ್ತಾನೆ. ಮತ್ತೆ ಪೊಲೀಸರು ಅವನನ್ನು ಮತ್ತು ಇತರ ಆರೋಪಿಗಳನ್ನೆಲ್ಲ ಬಂಧನಕ್ಕೆ ಒಳಪಡಿಸ್ತಾರೆ. ಅದಕ್ಕಿಂತ ಮೊದಲು ಈತ ಕಣ್ಣೂರಲ್ಲಿ ಸಣ್ಣಪುತ್ತ ಎಂಬಾತನನ್ನ ಕೊಲೆ ಮಾಡಿದಂತಹ ತಂಡದಲ್ಲಿ ಸಕ್ರಿಯನಾಗಿದ್ದ. ಅದರಲ್ಲಿ ಸಹ ಆಗಿನ ಕಂಕನಾಡಿ ನಗರ ಇನ್ಸ್ಪೆಕ್ಟರ್ಗಳು ಈತನನ್ನು ಬಂಧನಕ್ಕೊಳಪಡಿಸಿರ್ತಾರೆ. ಮತ್ತೆ ಈತನ ಮೇಲೆ ಬೇರೆ ಬೇರೆ ಪ್ರಕರಣಗಳಿವೆ. ಅದರಲ್ಲಿ ಹೆಚ್ಚಿನ ಪ್ರಕರಣಗಳು ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳು, ಗಾಂಜಾ, ಅಫೀಮು, ಇಂತಹ ಸೊತ್ತುಗಳನ್ನು ಇವರು ಮಾರಾಟ ಮಾಡುವಂತಹ ಒಂದು ಜಾಲದಲ್ಲಿ ಇದ್ರು. ಆದ್ರಿಂದಾಗಿ ಈತ ನಟೋರಿಯಸ್ ರೌಡಿ ಅಂತ ಹೇಳಿ ಪೊಲೀಸ್ ದಾಖಲೆಗಳಲ್ಲಿ ದಾಖಲಾಗಿದೆ. ಮತ್ತೆ ಈತ ಸಾಮಾನ್ಯವಾಗಿ 2 ವೀಲರ್ ಅಲ್ಲಿ ಓಡಾಡ್ತಾ ಇದ್ದ. ಈತನ ಜೊತೆಯಲ್ಲಿ ಯಾರಾದ್ರೂ ಒಬ್ರು ಇರ್ತಾ ಇದ್ರೆ ಹೊರತು ಒಂದು ಗುಂಪು ಕಟ್ಟಿಕೊಂಡು ಹೋಗುವಂತಹ ಜಾಯಮಾನದವನು ಅಲ್ಲ. ಮತ್ತೆ ಈತ ಯಾವುದಾದ್ರೂ ಕೃತ್ಯ ನಡೆಸಲಿಕ್ಕೆ ಹೋಗುವಾಗ ಮಾತ್ರ ಗುಂಪಿನೊಂದಿಗೆ ಸೇರ್ಕೊಳ್ತಾ ಇದ್ದ ಹೊರತು ಸಾಮಾನ್ಯವಾಗಿ ಅವನು ಒಬ್ಬಂಟಿ ಇಲ್ಲದೆ ಯಾರಾದ್ರೂ ಒಬ್ಬರ ಒಟ್ಟಿಗೆ ಇರ್ತಾ ಇದ್ದ. ಗುಂಪಾಗಿ ಹೋಗುವುದು ಅಂತ ಹೇಳಿದ್ರೆ ಅವನು ಸ್ಥಳೀಯವಾಗಿ ಆತನ ಬಗ್ಗೆ ಯಾರಿಗೂ ಬೇಡದ ಅಭಿಪ್ರಾಯವೂ ಇರ್ಲಿಲ್ಲ, ಒಳ್ಳೆಯ ಅಭಿಪ್ರಾಯವೂ ಇರ್ಲಿಲ್ಲ. ಯಾರನ್ನು ಕಾಲು ಕರೆದುಕೊಂಡು ಜಗಳಕ್ಕೆ ಬರುವ ಜಾಯಮಾನದವನು ಅಲ್ಲ. ಅವನು ಏನಿದ್ರು ವ್ಯವಹಾರ,
ಏನಾದ್ರೂ ಸುಪಾರಿ ಸಿಕ್ಕಿದ್ರೆ ಆ ಸುಪಾರಿಯನ್ನು ಫುಲ್ಫಿಲ್ ಮಾಡುವುದು ಹೇಗೆ ಎನ್ನುವುದನ್ನು ನೋಡ್ಕೋತಾ ಇದ್ದ ಹೊರತು ಮತ್ತೇನು ಇಲ್ಲ. ಈತ ಜೈಲಲ್ಲಿದ್ದಾಗ ಸಮೀರ್ ಅಂತ ಹೇಳಿ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ದ. ಅದು ಮಂಗಳೂರು ಸಬ್ ಜೈಲಿನ ಒಳಗೆ ನಡೆಯಿತು. ಆ ಸಮೀರ್ ಟಾರ್ಗೆಟ್ ಇಲಿಯಾಸ್ ನ ಹತ್ಯೆ ಆರೋಪಿ. ಈ ಟಾರ್ಗೆಟ್ ಇಲಿಯಾಸ್ನನ್ನು ಮಾರ್ಗನ್ಸ್ ಗೇಟ್ ನ ಆತನ ಫ್ಲಾಟ್ ನಲ್ಲೇ ಮನೆಗೆ ನುಗ್ಗಿ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಸಮೀರ್ ಪ್ರಮುಖ ಆರೋಪಿ. ಅದರಿಂದಾಗಿ ಆತನನ್ನು ಕೊಲ್ಲಿಕ್ಕೆ ಅಂತ ಹೇಳಿ ಈತ ಜೈಲಿನ ಒಳಗೆ ಆತನ ಮೇಲೆ ಅಟ್ಯಾಕ್ ಮಾಡಿರೋದು. ಆ ಪ್ರಕರಣ ಬರ್ಕೆ ಠಾಣೆಯಲ್ಲಿ ದಾಖಲಾಗಿದೆ. ಅದು ಸದ್ಯಕ್ಕೆ ತನಿಖಾ ಹಂತದಲ್ಲಿದೆ. ಈ ಸಣ್ಣ ಪುತ್ತನ ಕೇಸು ಎಕ್ವಿಟ್ ಆಗಿದೆ. ಪರಗಿಪೇಟೆಯಲ್ಲಿ ನಡೆದಂತ ಜೋಡಿ ಕೊಲೆ ಪ್ರಕರಣದಲ್ಲಿ ಈತ ಪ್ರಮುಖ ಆರೋಪಿಯಾಗಿದೆ. ಅದು ವಿಚಾರಣಾ ಹಂತದಲ್ಲಿ ಇದೆ. ಕೆಲವು ದಿನಗಳ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಜಾಮೀನಿನ ಮೇಲೆಗೆ. ಬಜಾಲಲ್ಲೇ ತನ್ನ ಮನೆ ಪರಿಸರದಲ್ಲೇ ಇದ್ದ ಆತ ಶುಕ್ರವಾರ ಅಂದ್ರೆ 31ನೇ ತಾರೀಕು ರಾತ್ರಿ ಹೋಗಿದ್ದಾನೆ. ಆವತ್ತು ಸಂಜೆ 7 ಗಂಟೆಯಿಂದ ಆತನ ಮೊಬೈಲ್ ಸ್ವಿಚ್ ಆಫ್ ಆಗ್ತಿತ್ತು ಅಂತ ಹೇಳಿ ಆತನ ಸಹವರ್ತಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ಅದೇ ಶುಕ್ರವಾರ ದಿವಸ ಆತನ ಮೊಬೈಲ್ ಸಂಜೆ 7 ಗಂಟೆ ನಂತರ ನಾಟ್ ರೀಚೇಬಲ್ ಆಗಿತ್ತು. ಆದ್ರಿಂದ ಅದೇ ದಿವಸ ಆತನನ್ನ ರಾತ್ರಿ ಕೊಲೆ ಮಾಡಿದ್ದಾರೆ. ಮರು ದಿವಸ ಅಂದ್ರೆ ಶನಿವಾರ ನಿನ್ನೆ ಅದು ಡೆಡ್ ಬಾಡಿ ಸಿಕ್ಕಿದೆ. ತಲೆಯ ಭಾಗಕ್ಕೆ ಕುತ್ತಿಗೆ ಭಾಗಕ್ಕೆ ಏಟುಗಳಾಗಿದೆ. ಆದ್ರಿಂದ ಅವನು ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾನೆ. ಮೇಲ್ನೋಟಕ್ಕೆ ನೋಡುವಾಗ ಇದು ಗಾಂಜಾ ವ್ಯವಹಾರದ ಹಿನ್ನೆಲೆಯಲ್ಲಿ ಆತನನ್ನು ಕರೆಸಿಕೊಂಡು ಹತ್ಯೆ ಮಾಡಿದಂತಹ ಸೂಚನೆ ಸಿಗ್ತಾ ಇದೆ. ಮತ್ತೊಂದು, ಈ ಹತ್ಯೆಯಲ್ಲಿ ಈಗ ಸಂಶಯ ಪಡುವುದು ಏನಂತ ಹೇಳಿದ್ರೆ, ಉಪ್ಪಳದಲ್ಲಿ ಒಂದು ನಟೋರಿಯಸ್ ಗ್ಯಾಂಗ್ ಇದೆ, ಕಾಲಿಯಾ ರಫೀಕ್ ಗ್ಯಾಂಗ್ ಅಂತ ಹೇಳಿ. ಈ ಕಾಲಿಯಾ ರಫೀಕ್ ನನ್ನು ಕೆಲವು ವರ್ಷಗಳ ಹಿಂದೆ ಅದೇ ಉಪ್ಪಳದ ಮತ್ತೊಂದು ಗ್ಯಾಂಗ್ ಬೆನ್ನಟ್ಟಿಕೊಂಡು ಬಂದು ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋಮೇಶ್ವರ ಪೆಟ್ರೋಲ್ ಬಂಕಿನಲ್ಲಿ ಫೈರಿಂಗ್ ಮಾಡಿ ಕತ್ತಿಯಿಂದ ಕಡಿದು ಕೊಲೆ ಮಾಡಿತ್ತು. ಕಾಲಿಯಾ ರಫೀಕ್ ಅಂತ ಹೇಳಿ ಅವನನ್ನು ಕೊಂದು ಬಿಟ್ಟಿತ್ತು ಉಪ್ಪಳದ ಗ್ಯಾಂಗ್ಗೆ. ಅಲ್ಲೊಂದು ಬಪ್ಪಾಯಿ ತೊಟ್ಟಿ ಅಂತ ಒಂದು ಪ್ರದೇಶ ಇದೆ, ಆ ಬಪ್ಪಾಯಿ ತೊಟ್ಟಿಯ ಗ್ಯಾಂಗ್ ಅಂತ ಹೇಳ್ತೇವೆ ಅದನ್ನು ಸಾಮಾನ್ಯವಾಗಿ. ಆ ಕೊಲೆ ಪ್ರಕರಣದಲ್ಲಿ ಹತ್ಯೆಗೀಡಾದದ್ದು ಕಾಲಿಯಾ ರಫೀಕ್. ಆತನು ಸಹ ನಟೋರಿಯಸ್ ರೌಡಿ. ಆತ ಕೆಲವೊಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಳಲ್ಲೆಲ್ಲ ಇನ್ವಾಲ್ವ್ ಆಗಿ ಅದರಲ್ಲಿ ತಂಡದ ಮಧ್ಯೆ ವೈಷಮ್ಯ ಮೂಡಿತ್ತು. ಆ ವೈಷಮ್ಯ ಮೂಡಿದ ಹಿನ್ನೆಲೆಯಲ್ಲಿ ಆತನನ್ನ ಕೊಲೆ ಮಾಡುವಂತ ಸಂಚು ನಡೆದಿದೆ. ಇದು ಗೊತ್ತಾಗಿ ಕಾಲಿಯಾ ರಫೀಕ್ ಮುಂಬೈಗೆ ಪರಾರಿಯಾಗ್ಲಿ ಅಂತ ಹೇಳಿ ಸಿದ್ಧತೆ ನಡೆಸಿ ಕಾರಲ್ಲಿ ಮಂಗಳೂರಿನ ಏರ್ಪೋರ್ಟ್ ಕಡೆಗೆ ಬರ್ತಾ ಇದ್ದ. ಇದು ಈ ಬಪ್ಪಾಯಿ ತೊಟ್ಟಿಯ ಗ್ಯಾಂಗಿಗೆ ಗೊತ್ತಾದ ಕೂಡಲೇ ಅವರು ಮತ್ತೊಂದು ವಾಹನದಲ್ಲಿ ಅವನ ಕಾರನ್ನು ಬೆನ್ನಟ್ಟಿದ್ರು. ಈ ಉಳ್ಳಾಲದ ಹುಡುಗರನ್ನು ಸೆಟ್ ಮಾಡಿ ಇಲ್ಲೊಂದು ಟಿಪ್ಪರ್ ಲಾರಿಯನ್ನು ಅಡ್ಡ ನಿಲ್ಲಿಸಿ ಆ ಟಿಪ್ಪರ್ ಲಾರಿಯನ್ನು ಈ ಕಾರಿಗೆ ಗುದ್ದಿಸಿ ಅವನನ್ನ ಫೈರಿಂಗ್ ಮಾಡಿ ಮತ್ತು ಕತ್ತಿಯಿಂದ ಕಡಿದು ಕೊಲೆ ಮಾಡಿದ್ರು ಮಧ್ಯರಾತ್ರಿಯ ವೇಳೆಗೆ. ಈ ಪ್ರಕರಣದಲ್ಲಿ ಉಳ್ಳಾಲದ ಏನು ಟಾರ್ಗೆಟ್ ಗ್ಯಾಂಗ್ ಇತ್ತು, ಆ ಟಾರ್ಗೆಟ್ ಗ್ಯಾಂಗಿನವರು ಇನ್ವಾಲ್ವ್ ಆಗಿದ್ರು. ಅದರಲ್ಲೆಲ್ಲ ಅವರು ಅರೆಸ್ಟ್ ಆಗಿದ್ದಾರೆ. ಅದೇ ಟಾರ್ಗೆಟ್ ಗ್ಯಾಂಗಿನ ಮುಖ್ಯಸ್ಥನಾಗಿದ್ದ ಟಾರ್ಗೆಟ್ ಇಲಿಯಾಸ್ನನ್ನ ಮಾರ್ಗನ್ಸ್ ಗೇಟ್ ಬಳಿ ಹತ್ಯೆ ಮಾಡಲಾಗಿತ್ತು. ಆ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಮೀರ್ನ ಮೇಲೆ ಈ ಟೊಪ್ಪಿ ನೌಫಾಲ್ ಜೈಲಲ್ಲಿ ಹಲ್ಲೆ ನಡೆಸಿರುವುದು. ಅದರಿಂದ ಒಂದಕ್ಕೆ ಲಿಂಕ್ ಇರುವಂತಹ ಪ್ರಕರಣ ಇದು ಸಹ. ಆದ್ರಿಂದಾಗಿ ಈತನನ್ನ ಹತ್ಯೆ ಮಾಡಿರುವುದು ಉಪ್ಪಳದ ಗ್ಯಾಂಗು, ಕೇರಳ ಗ್ಯಾಂಗು. ಆ ಗ್ಯಾಂಗಿನ ಮುಖ್ಯ ಕಸುಬು ಏನಂತ ಹೇಳಿದ್ರೆ, ವಿದೇಶದಿಂದ ಚಿನ್ನ ಕಳ್ಳ ಸಾಗಾಣಿಕೆ ಆಗ್ತಾ ಇರ್ತದೆ. ಅಂತ ಚಿನ್ನ ಕಳ್ಳ ಸಾಗಾಣಿಕೆಗಾರರನ್ನು ತಡೆದು ಚಿನ್ನವನ್ನು ದೋಚುವಂತಹ ಒಂದು ತಂಡ ಅದು. ಅಂತ 4-5 ತಂಡಗಳು ಆ ಪರಿಸರದಲ್ಲಿ ಇದೆ. ಎಲ್ಲಿ? ಕಾಸರಗೋಡು ಪರಿಸರದಲ್ಲಿ ಇದೆ. ಆದ್ರಿಂದಾಗಿ ಆ ತಂಡಗಳ ಮಧ್ಯೆ ಇಂಥ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವೈಷಮ್ಯಗಳಿವೆ, ಹೊಡೆದಾಟಗಳಾಗಿದೆ. ಆ ಹಿನ್ನೆಲೆಯಲ್ಲಿ ಈ ತರ ನೌಫಲನ್ನು ಸಹ ಅದೇ ತಂಡ ಹತ್ಯೆ ಮಾಡಿರ್ಬೇಕು ಎನ್ನುವುದು ಈಗ ಇರುವಂತಹ ಸಂಶಯ. ಅಂದ್ರೆ ಈಗ ಕೊಲೆ ಅಂತ ಗೊತ್ತಾಗ್ಬಿಡ್ತಾ ಸರ್? ಇದು ನಿನ್ನೆ ಕೊಲೆ ಅಂತ ಗೊತ್ತಾಯಿತು. ನಿನ್ನೆ ರಾತ್ರಿ ಕಾಸರಗೋಡು ಜಿಲ್ಲಾಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಡೆಡ್ ಬಾಡಿಯನ್ನು ಬಿಟ್ಟು ಕೊಟ್ರು. ರೈಲ್ವೆ ಪಟ್ರಿ ಪಕ್ಕನೆ ಬಿದ್ದಿದಾನ ಅಂದ್ರೆ ಮೊದಲು ಅವ್ರು ತಿಳ್ಕೊಂಡಿದ್ ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿದಾನಂತೇಳ? ಅದು ಖಂಡಿತವಾಗಿ ಸುರಿಗೆ ಸ್ಥಳೀಯರು ಕೊಟ್ಟ ಮಾಹಿತಿಯ ಮೇರೆಗೆ ರೈಲಿಂದ ಬಿದ್ದ, ರೈಲು ಡಿಕ್ಕಿ ಹೊಡೆದು ಸತ್ತಿದಾನಂತ ಹೇಳಿ ಮಾಹಿತಿ ಇದ್ದದ್ದು. ಆದ್ರೆ ಸಾಮಾನ್ಯವಾಗಿ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಂದಾಗ, ಇಲ್ಲದ್ರೆ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ವ್ಯಾಪ್ತಿಗೆ ಬರುವಂತದ್ದು. ರೈಲ್ವೆ ಹಳಿಯ 3 ಫೀಟು ಆ ಕಡೆಗೆ 3 ಫೀಟ್ ಈ ಕಡೆಗೆ ಏನು ಘಟನೆಗಳು ಆದ್ರೂ ಸಹ ಅದು ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರಬೇಕು.
ಅದರಿಂದ ಈ ಪ್ರಕರಣ ಸಹ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಆದ್ರೂ ಸ್ಥಳೀಯ ಪೊಲೀಸರು ಅಂದ್ರೆ ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಬಂದು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಇದು ಮೇಲ್ನೋಟಕ್ಕೆ ಅವರಿಗೆ ರೈಲ್ವೆ ದಿಕ್ಕಿಯಿಂದ ಆಗಿರೋದು ಅಥವಾ ರೈಲಿಂದ ಬಿದ್ದು ಆಗಿರೋದು ಅಂತ ಹೇಳಿ ಕನ್ಫ್ಯೂಸ್ ಇತ್ತು. ಅದ ನಂತರ ಅವರು ಪೋಸ್ಟ್ ಮಾರ್ಟಮ್ಗೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋದ ಸಂದರ್ಭದಲ್ಲಿ ಅದು ಈತ ನಟೋರಿಯಸ್ ರೌಡಿ ಅಂತ ಯಾವಾಗ ಗೊತ್ತಾಯ್ತು ಅವರಿಗೆ, ಇದು ಗ್ಯಾಂಗ್ ವಾರಿಗೆ ಸಂಬಂಧಪಟ್ಟಂತಹ ಹತ್ಯೆ ಆಗಿರ್ಬೋದು ಅನ್ನೋ ಸಂಶಯದಲ್ಲಿ ಅವರು ಆ ಡೆಡ್ ಬಾಡಿಯನ್ನು ಕಾಸರಗೋಡು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದಾಗ ಅದು ಕೊಲೆ ಅಂತ ಹೇಳಿ ಕನ್ಫರ್ಮ್ ಆಯ್ತು. ಕೊಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಕಾಸರಗೋಡಲ್ಲಿ ಸುಮಾರು ಗ್ಯಾಂಗ್ಗಳಿವೆ. ಕಾಸರಗೋಡುನಲ್ಲಿ ಇರುವಂತಹ ಗ್ಯಾಂಗ್ಗಳಿಗಿಂತಲೂ ಈ ಭಾಗದಲ್ಲಿ ಅಲ್ಲಿ ಉಪ್ಪಳ, ಕುಂಬಳೆ, ಮಂಜೇಶ್ವರ ಈ ಭಾಗಗಳಲ್ಲಿ ಒಂದೇ ಸಮುದಾಯದ ಒಂದು 4-5 ಗ್ಯಾಂಗ್ಗಳು ಇವೆ. ಒಂದೊಂದು ಗ್ಯಾಂಗ್ಗಳಿಗೂ ಬದ್ಧ ವೈರತ್ವ ಇದೆ. ಈ ಎಲ್ಲ ವೈರತ್ವಗಳು ಕ್ರಿಯೇಟ್ ಆಗಿರುವುದು ಯಾಕಂತ ಹೇಳಿದ್ರೆ ಈ ಮಾದಕ ದ್ರವ್ಯ ಮಾರಾಟ ಜಾಲ, ಮತ್ತೊಂದು ವಿದೇಶದಿಂದ ಟ್ಯಾಕ್ಸ್ ತಪ್ಪಿಸಿ ಬರುವಂತಹ ಚಿನ್ನದ ಸಾಗಾಟ. ಸಾಮಾನ್ಯವಾಗಿ ಅದು ಮಂಗಳೂರು ಏರ್ಪೋರ್ಟ್ಗೆ ಬರುವುದು ಜಾಸ್ತಿ, ಅಲ್ಲಿಂದ ಅದನ್ನು ವಾಹನದಲ್ಲಿ ಕಾಸರಗೋಡಿಗೆ ತಗೊಂಡು ಹೋಗ್ತಾರೆ. ಈ ಬಗ್ಗೆ ಮಾಹಿತಿ ಪಡೆದು ಆ ವಾಹನವನ್ನು ತಡೆದು ಆ ಚಿನ್ನವನ್ನು ದೋಚುವಂತಹ ತಂಡಗಳಿದೆ ಅಲ್ಲ, ಆ ತಂಡಗಳ ಮಧ್ಯೆ ಈ ವೈಷಮ್ಯಗಳು ಆಗುತ್ತೆ. ಯಾಕಂದ್ರೆ ಒಂದು ತಂಡ ಅದರ ಸೆಕ್ಯೂರಿಟಿಗೆ ಅಂತ ನಿಯೋಜನೆ ಆಗಿದ್ದಾರೆ, ಮತ್ತೊಂದು ತಂಡ ಅದನ್ನು ದೋಚಲಿಕ್ಕೆ ಅಂತ ನಿಯೋಜನೆ ಆಗಿರ್ತದೆ. ಓ ಹಾಗೆ ಆಗಿರ್ತದೆ. ಅದರಿಂದಾಗಿ ಅದು ವೈಷಮ್ಯ ಕ್ರಿಯೇಟ್ ಆಗೋದು. ಅದರಲ್ಲಿ ಒಂದು ಗೇಮ್ ಏನಾದ್ರು ಪಾಸ್ ಆದ್ರೆ ಲಕ್ಷಾಂತರ ಹಣ ಬರುತ್ತೆ. ಯಾಕಂದ್ರೆ ಅದು ಚಿನ್ನದ ಗಟ್ಟಿಗಳು ಕೋಟ್ಯಾಂತರ ಮೌಲ್ಯದಿರ್ತದೆ, ಅದರಿಂದ ಅದು ಲಕ್ಷಾಂತರ ಹಣ ಬರುತ್ತೆ. ಈ ಕಾರಣದಿಂದಾಗಿ ಬಹುತೇಕ ಯುವಕರು ಜಾಲದೊಂದಿಗೆ ಸಕ್ರಿಯರಾಗಿರ್ತಾರೆ. ಟೊಪ್ಪಿ ನೌಪಾಲ್ ಅಂತ ಯಾಕೆ ಹೆಸರು ಬಂತು ಸರ್ ಇದು? ಯಾಕಂದ್ರೆ ಅವನು ಸಾಮಾನ್ಯವಾಗಿ ಅವನು ಆಚೆ ಈಚೆ ಹೋಗುವಾಗ ಒಂದು ಟೊಪ್ಪಿಯನ್ನು ಹಾಕೊಂಡು ಹೋಗ್ತಾ ಇರ್ತ. ಯಾಕಂದ್ರೆ ಮುಖ ಮರೆಸಿಕೊಳ್ಳುವಂತ ಉದ್ದೇಶದಿಂದ ಟೊಪ್ಪಿ ಹಾಕೊಳ್ತಾ ಇದ್ದ. ಅದಕ್ಕಾಗಿ ಅವನಿಗೆ ಟೊಪ್ಪಿ ನೌಫಾಲ್ ಅಂತೇಳಿ ಹೆಸರು ಇಟ್ರು, ಮುಖ ಮುಚ್ಚೋದಕ್ಕೋಸ್ಕರ. ಯಾಕಂದ್ರೆ ಪೊಲೀಸರು ಅವನನ್ನು ಐಡೆಂಟಿಫೈ ಮಾಡಬಾರ್ದು ಅಂತ. ಸಾಮಾನ್ಯವಾಗಿ ಎಲ್ಲ ಕ್ರಿಮಿನಲ್ಗಳು ಸಹ ಅಂತ ಒಂದು ಚಾಕಚಕ್ಯತೆಯನ್ನು ಹೊಂದಿರ್ತಾರೆ. ನಾನು ಪೊಲೀಸರಿಂದ ಹೇಗೆ ನಾವು ಮನೆ ಮಾಚಿಕೊಳ್ಳಬೇಕು ಅಂತ ಹೇಳಿ, ಅದರಿಂದಾಗಿ ಇವಾಗ ಟೊಪ್ಪಿ ಧರಿಸ್ತಾ ಇದ್ದ. ಹಾಗಾಗಿ ಇವನಿಗೆ ಟೊಪ್ಪಿ ನೌಫಾಲ್ ಅಂತ ಹೆಸರಿಟ್ಟಿದ್ರು. ನಿಮ್ಮ ಪ್ರಕಾರ ಕೊನೆಯದಾಗಿ ಟೊಪ್ಪಾಲ್ ಯಾಕೆ ಸತ್ತ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಂತೀರಾ? ಹೌದು, ಈ ಬಗ್ಗೆ ಮಂಜೇಶ್ವರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅವರು ಮಂಗಳೂರು ಪೊಲೀಸರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಮಂಗಳೂರಿನ ಕಡೆಯಿಂದ ಅವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಲಾಗಿದೆ ಎನ್ನುವಂತ ಸಂಶಯ ಇದೆ. ಯಾಕಂತ ಹೇಳಿದ್ರೆ ಅವನು ಮೊಬೈಲ್ ಶುಕ್ರವಾರ ಸಂಜೆ 7 ಗಂಟೆಯಿಂದ ಸ್ವಿಚ್ ಆಫ್ ಆಗಿದೆ ಅಂತ ಅವನ ಸಮೀಪವರ್ತಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರಿಂದ ಆವತ್ತೇ ಅವನು ಹೋಗಿರ್ಬೇಕು, ಇಡೀ ದಿವಸ ಅಲ್ಲಿ ಇರಬೇಕು, ಅದೇ ದಿವಸ ರಾತ್ರಿ ಅವರನ್ನು ಅಲ್ಲಿ ಕೊಲೆ ಮಾಡಿರ್ಬೇಕು ಎನ್ನುವಂತ ಸಂಶಯ ಇರೋದು. ಮಂಗಳೂರಿನ ಯುವಕರು ಇಲ್ಲ ಇದ್ರೆ ಉಪ್ಪಳದ ಯುವಕರು, ಈ 3 ಪ್ರದೇಶಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಯಾರೆಲ್ಲ ಭಾಗಿಗಳಾಗಿರ್ತಾರೋ ಅಂತವರು ಇದರಲ್ಲಿ ಇರ್ಬೇಕು ಅಂತೇಳಿ. ಇಲ್ಲದ್ರೆ ಅವನನ್ನು ಇಲ್ಲಿಂದ ಮಂಗಳೂರಿಂದ ಕರ್ಕೊಂಡು ಹೋಗಿದ್ದಾರಂತಾದ್ರೆ ಅವನ ಪರಿಚಯದವರೇ ಅವನನ್ನು ಕರ್ಕೊಂಡು ಹೋಗಿರ್ಬೇಕು. ಪರಿಚಯದವರೇ ಕರ್ಕೊಂಡು ಹೋಗಿರ್ಬೇಕಾದ್ರೆ ಇಲ್ಲೇ ಇದ್ರೆ ಈತನಿಗೆ ಉಪ್ಪಳದ ಸಂಪರ್ಕ ಇರುವುದರಿಂದ ಆಧಾರದಲ್ಲಿ ಈಗ ಪೊಲೀಸರ ತನಿಖೆ ನಡೀತಾ ಇದೆ. ತನಿಖೆ ಮಾಡಿದ ಮೇಲೆ ಗೊತ್ತಾಗೋದು ಕೊನೆಗೆ ಅದು ಏನಂತ ಹೇಳಿ. ಹೌದು, ಪೊಲೀಸರ ತನಿಖೆಯ ಅಂತಿಮ ಹಂತದಲ್ಲಿ ಆರೋಪಿಗಳು ಯಾರಂತ ಹೇಳಿ ಐಡೆಂಟಿಫೈ ಆಗುದು ಮತ್ತು ಅವರ ಬಂಧನಕ್ಕೆ ಗೊತ್ತಾಗೋದು. ಇಲ್ಲ ಆರೋಪಿಗಳು ಯಾರಂತೇಳಿ ಈಗ ಪೊಲೀಸರು ಈಗ ಈ ತನಿಖೆಯಲ್ಲಿ ಫಸ್ಟ್ ಆಫ್ ಆಲ್ ಮಾಡ್ಬೇಕಾದ್ದೇನು ಆರೋಪಿಗಳು ಯಾರು ಎನ್ನುವುದನ್ನು ಗುರುತಿಸಬೇಕು. ಎಷ್ಟು ಗುಂಪಿಗೆ ಒಂದಿಗೆ ವೈಷಮ್ಯ ಇದೆ ಅಂತ ಗುರುತಿಸಬೇಕು. ಅಷ್ಟೂ ಗುಂಪಿನಲ್ಲಿ ಯಾರೆಲ್ಲ ಸಕ್ರಿಯರಾಗಿದ್ದಾರೆ ಅವರನ್ನ ತನಿಖೆ ಮಾಡಬೇಕು. ತನಿಖೆ ಮಾಡಿದ ಮೇಲೆ ಅವರ ಗಮನಕ್ಕೆ ಬರುವುದು ಏನಂತ ಹೇಳಿದ್ರೆ ಇವರನ್ನು ಇಂಥವರೇ ಕರ್ಕೊಂಡು ಬಂದಿದ್ದಾರೆ, ಇಂಥವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆ ಗುರುತಿಸುವಂತ ಕೆಲಸಗಳನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇದರ ಇಡೀ ಹಿನ್ನೆಲೆ ಬಯಲಾಗಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆಯಿಂದ ಮಾತ್ರ ಸಾಧ್ಯ ಆಗುತ್ತದೆ ಹೊರತು ಬೇರೆ ಮೂಲದಿಂದ ಆಗ್ತಾ ಇಲ್ಲ. ಈಗ ನಿಕಟವರ್ತಿಗಳ ಹತ್ರ ಕೇಳಿದ್ರು ಸಹ ಅವರಿಗೂ ಇದರ ಬಗ್ಗೆ ಗೊಂದಲಗಳಿವೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರಾ ಅಥವಾ ಈತನೇ 2 ವೀಲರ್ ನಲ್ಲಿ ಉಪ್ಪಳದವರೆಗೆ ಹೋಗಿದ್ದಾನ, ಎಲ್ಲವೂ ಗೊಂದಲಗಳಿವೆ. ಅದರಿಂದಾಗಿ ಇಡೀ ರಸ್ತೆಯುದ್ದಕ್ಕೂ ಇರುವಂತಹ ಸಿಸಿಟಿವಿ ಫುಟೇಜ್ಗಳನ್ನು ಸಹ ಪೊಲೀಸರು ಸಂಗ್ರಹಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ತಲಪಾಡಿ ಟೋಲ್ ಗೇಟ್ ಇಂದ ಅವನು ಪಾಸ್ ಆಗಿರ್ಬೇಕು. ಅದರಿಂದ ತಲಪಾಡಿ ಟೋಲ್ ಗೇಟ್ ನ ಸಿಸಿಟಿವಿಗಳನ್ನು ಅವರು ಸಂಗ್ರಹಿಸಿ
ಯಾವ ಹೊತ್ತಿಗೆ ಇವರ ವಾಹನ ಪಾಸ್ ಆಗಿರ್ಬೇಕು ಎನ್ನುವುದನ್ನು ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಅವನು ಟೂ ವೀಲರ್ ಅಲ್ಲಿ ಹೋಗಿದ್ರೆ ಅಲ್ಲಿ TCT ಯಲ್ಲಿ ಡಿಟೆಕ್ಟ್ ಆಗಿರ್ತದೆ. ಅದರಿಂದಾಗಿ ಅದರ ನಂತರ ಆತ ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಅದರ ಮೇಲೆ ತನಿಖೆ ಮುಂದುವರಿಯುತ್ತದೆ. ಸೊ ಒಟ್ಟಾರೆಯಾಗಿ ಯಾಕೆ ಟೊಪ್ಪಿನೋಪಾಲ್ ಸತ್ತ ಅಂತ ಹೇಳಿ ತನಿಖೆಯಿಂದ ಗೊತ್ತಾಗಬೇಕಂತೀರಾ? ಖಂಡಿತವಾಗಿ ಇದು ತನಿಖೆಯಿಂದಲೇ ಹೊರಬರಬೇಕಾದಂತಹ ಸತ್ಯಗಳು. ಪೊಲೀಸ್ ತನಿಖೆಯಿಂದ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾದಂತಹ ಸತ್ಯಗಳು ಸರ್. ಥ್ಯಾಂಕ್ ಯು.